ರಾಜ್ಯದ 30 ಜಿಲ್ಲೆಯ 30 ಸುದ್ದಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಕೆನಡಾದಲ್ಲೇ ಕನ್ನಡಿಗನನ್ನ ಗುಂಡಿಕ್ಕಿ ಕೊಲೆ ಮಾಡಲಾಗಿದೆ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ನಿವಾಸಿ ಚಂದನ್ ಎಂಬಾತ ಕೆನಡಾದ L&T ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಕೆನಡಾ ದೇಶದಲ್ಲಿ ಕನ್ನಡ ಡಿಂಡಿಮ ಸಾರುತ್ತಾ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ರು. ಆದರೆ ಹಂತಕರು ಚಂದನ್ ಕಾರಿನಲ್ಲಿ ತೆರಳುವಾಗ ಏಕಾಏಕಿ ಬಂದು ಗುಂಡಿನ ದಾಳಿ ನಡೆಸಿ ಕೊಲೆಗೈದಿದ್ದಾರೆ. ಇನ್ನು ಚಂದನ್ ಕೊಲೆ ವಿಷಯ ತಿಳಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮೃತ ಚಂದನ್ ಮನೆಗೆ ಭೇಟಿ ಕೊಟ್ಟು ಕುಟುಂಬಕ್ಕೆ ನೆಲಮಂಗಲ ತಹಶೀಲ್ದಾರ್ ಮಲ್ಲೇಶ್ ಬೀರಪ್ಪ ಸಾಂತ್ವನ ನೀಡಿದ್ದಾರೆ. ಮೃತದೇಹವನ್ನು ಕೆನಡಾದಿಂದ ಬೆಂಗಳೂರಿಗೆ ರವಾನಿಸುವಂತೆ ಡಿಸಿಗೆ ಪತ್ರ ಬರೆಯಲಾಗಿದೆ. ಆದಷ್ಟು ಬೇಗ ಮೃತದೇಹ ಸ್ವಗ್ರಾಮಕ್ಕೆ ತಲುಪಿಸುವ ಭರವಸೆ ನೀಡಿದ್ದಾರೆ. ಮೈಸೂರಿನ ಶಾಂತಿನಗರದಲ್ಲಿ ಚಿಕ್ಕ ಮಕ್ಕಳ ಕೈಯಲ್ಲಿ ಚಾಕು ಹಿಡಿದು ಗಲಾಟೆ ನಡೆಸುತ್ತಿರುವ ದೃಶ್ಯಗಳು ಬೆಳಕಿಗೆ ಬಂದಿದ್ದು ಪೋಷಕರಲ್ಲಿ ಆತಂಕ ಉಂಟು ಮಾಡಿದೆ. 6 ರಿಂದ 8 ವರ್ಷದ ವಯಸ್ಸಿನ ಮಕ್ಕಳೇ ಚಾಕು ಹಿಡಿದು ಪರಸ್ಪರ ಗಲಾಟೆ ನಡೆಸುತ್ತಿರುವುದು ವಿಡಿಯೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಕ್ಕಳ ನಡುವೆ ಗ್ಯಾಂಗ್ ವಾರ್ ರೀತಿಯ ವರ್ತನೆ ಕಂಡು ಬಂದಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಕಳ್ಳತನಕ್ಕೆ ಬಂದವನು ಚಳಿ ತಾಳಲಾರದೆ ಮನೆಯಲ್ಲೇ ಮಲಗಿದ್ದ ವಿಚಿತ್ರ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಗಿದೆ. ಮನೆ ಮಾಲೀಕರು ಹೈದರಾಬಾದ್ನಲ್ಲಿ ಇರುವುದನ್ನು ಗಮನಿಸಿದ ಇಬ್ಬರು ಕಳ್ಳರು ಮೇಲ್ಚಾವಣಿ ಕೊರೆದು ಮನೆಯೊಳಗೆ ನುಗ್ಗಿದ್ರು. ಈ ವೇಳೆ ಒಬ್ಬ ಕಳ್ಳ ಚಿನ್ನ ಹಾಗೂ ನಗದು ದೋಚಿಕೊಂಡು ಪರಾರಿಯಾಗಿದ್ದಾನೆ. ಆದರೆ ಮತ್ತೊಬ್ಬ ಕಳ್ಳ ದೇವರಾಜ್ ಮದ್ಯಪಾನದ ಅಮಲಿನಲ್ಲಿದ್ದು ಚಳಿ ಹೆಚ್ಚಾಗಿದ್ದ ಕಾರಣ ಮನೆಯಲ್ಲೇ ಆರಾಮವಾಗಿ ಮಲಗಿದ್ದಾನೆ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಲಾಗಿದ್ದು ಸ್ಥಳಕ್ಕೆ ಬಂದ ಪೊಲೀಸರು ಮನೆಯೊಳಗೆ ಮಲಗಿದ್ದ ಕಳ್ಳನನ್ನ ಬಂಧಿಸಿದ್ದಾರೆ. ನೆರೆಮರೆಯವನ ಪ್ರೀತಿಗೆ ಬಿದ್ದ ಬಾಲಕಿ ಪೋಷಕರಿಗೆ ವಿಷಯ ತಿಳಿದಿದ್ದಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ವಿಷಯ ತಿಳಿದ ಪ್ರಿಯಾಂಕಾ ತಾಯಿ ಶಕುಂತಲಾದೇವಿ ಕೂಡ ಮರ್ಯಾದೆಗೆ ಅಂಜಿ ನೇಣಿಗೆ ಕೊರಳೊಡ್ಡಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ದಳವಾಯಿ ಕೋಡಿಹಳ್ಳಿಯಲ್ಲಿ ಒಂದು ಮನಕಲಕುವ ಘಟನೆಯಾಗಿದ್ದು ಈಗಾಗಲೇ ಮದುವೆಯಾಗಿ ಮಕ್ಕಳಿರೋ ಪಕ್ಕದ ಮನೆಯ ವ್ಯಕ್ತಿ ಪ್ರಿಯಾಂಕಳ ಹಿಂದೆ ಬಿದ್ದಿದ್ದ. ಪ್ರಿಯಾಂಕಾ ಕೂಡ ಆತನನ್ನ ಪ್ರೀತಿಸಿದ್ದು ಅನ್ನೋ ವಿಚಾರ ಮೊನ್ನೆಯಷ್ಟೇ ಪೋಷಕರಿಗೆ ಗೊತ್ತಾಗಿದೆ. ಈ ವಿಷಯ ಕೇಳಿ ತಂದೆ ಬೈದಿದ್ದಕ್ಕೆ ಮರ್ಯಾದೆಗೆ ಅಂಜಿ ಪ್ರಿಯಾಂಕಾ ಮತ್ತು ಆಕೆಯ ತಾಯಿ ಇಬ್ಬರು ಆತ್ಮಹತ್ಯೆಗೆ ದಾರಿ ಹಿಡಿದಿದ್ದಾರೆ. ಬೆಂಗಳೂರು ಹೊರವಲಯದಲ್ಲೂ ಗಾಂಜಾ ವ್ಯಸನಿಗಳ ಅವಾಂತರ ಮಿತಿ ಮೀರಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಸ್ ಸ್ಟಾಪ್ ಸಮೀಪ ಗಾಂಜಾ ಸೇವಿಸಿ 3 ಯುವಕರು ನಡುರಸ್ತೆಯಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಜಾರ್ಖಂಡ್ ರಾಜ್ಯದಿಂದ ಕೆಲಸಕ್ಕಾಗಿ ದೇವನಹಳ್ಳಿಗೆ ಬಂದಿದ್ರು ಎಂಬ ಮಾಹಿತಿ ಲಭ್ಯವಾಗಿದೆ. ಸ್ಥಳಕ್ಕೆ ಬಂದ ದೇವನಹಳ್ಳಿ ಪೊಲೀಸರು ಗಾಂಜಾ ವ್ಯಸನಿಗಳನ್ನು ಕರೆದೊಯ್ದಿದ್ದಾರೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ ಪೊಲೀಸರು ಮಾದಕ ವಸ್ತು ಜಾಲದ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿಯನ್ನ ಬಂಧಿಸಿದ್ದಾರೆ. ಸುಮಾರು 15 ಲಕ್ಷ ರೂಪಾಯಿ ಮೌಲ್ಯದ 30 ಕೆಜಿ 220 ಗ್ರಾಂ ಮಾದಕ ವಸ್ತುವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಾಮನಗರ ಮೂಲದ 35 ವರ್ಷದ ಉಮೇಶ್ ಬಂಧಿತ ಆರೋಪಿಯಾಗಿದ್ದು ಈತ ತನ್ನ ಜಮೀನಿನಲ್ಲಿ ರಹಸ್ಯವಾಗಿ ಗಾಂಜಾ ಬೆಳೆದು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಅಬಕಾರಿ ಸಚಿವರ ರಾಜೀನಾಮೆಗೆ ಒತ್ತಾಯಿಸುತ್ತಿರುವ ವಿಪಕ್ಷಗಳ ನಡೆ ಖಂಡಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆಯಾಗಿದೆ. ಕರ್ನಾಟಕ ಮಾದರ ಮಹಾಸಭಾ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಬಕಾರಿ ಸಚಿವರ ಪ್ರಾಮಾಣಿಕತೆ ಸಹಿಸದೆ ವಿರೋಧ ಪಕ್ಷಗಳು ಪ್ರತಿಭಟನೆ ನಡೆಸುತ್ತಿವೆ. ದಲಿತ ನಾಯಕರ ಬೆಳವಣಿಗೆ ಸಹಿಸದೆ ಆರ್ವಿ ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಒತ್ತಾಯಿಸಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಪಕ್ಷಗಳ ಈ ನಡೆ ಮುಂದುವರೆದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸುಮಾರು ಜನ ಭಾಷಣವನ್ನ ಮಾಡಿ ಹೇಳ್ತಾ ಇದ್ರು, ಎಲ್ಲಾ ಸಮುದಾಯದ ಬಂಧುಗಳು ಇಲ್ಲೇನು ಬಂದಿದ್ದೀರ ಮುಖಂಡರುಗಳು ಇವತ್ತು ಬಿಜೆಪಿಯನ್ನು ತೊರೆಯುವ ಕೆಲಸ ಮಾಡಬೇಕಾಗಿದೆ. ಮೊದಲ ಬಾರಿಗೆ ಪಕ್ಷದಲ್ಲಿನ ವ್ಯಕ್ತಿ ಎಲ್ಲಿವರೆಗೂ ನಾವು ಗುಲಾಮಗಿರಿ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ನಮ್ಗೆ ಅಂತ ಹೇಳಿದ್ರೆ ಇವತ್ತು ಸಂವಿಧಾನಕ್ಕೆ ಕೈ ಹಾಕ್ತಾರೆ. 14,101 ಏನಿವತ್ತು ಲೈಸೆನ್ಸ್ಗಳಿದ್ದಾವೆ. ಇದರಲ್ಲಿ ಪರಿಶಿಷ್ಟ ಜಾತಿ ವರ್ಗಕ್ಕೆ 2,000 ಚಿಲ್ಲರೆ ಲೈಸೆನ್ಸ್ ಅನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಇವತ್ತು ಅಬಕಾರಿ. ಇದು ವಿವರವನ್ನು ನಾವು ಕೊಡಬೇಕಾಗುತ್ತೆ. ವಿಚಾರಗಳನ್ನ ಮನ್ನಾ ಮಾಡಿದ್ದಾರೆ. ಕಾರಣ ಇಷ್ಟೇ, ಅವರ ಒಂದು ವಾಕ್ಚಾತುರ್ಯ ಜೊತೆಗೆ ವಿಶೇಷವಾಗಿ ನಮ್ಮ ಕೊಟ್ಟಿದ್ದು ನಮ್ಮ ಜನಾಂಗದ ರಕ್ತ. ಎಪ್ಸ್ಟೈನ್ ಫೈಲ್ಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೆಸರು ಉಲ್ಲೇಖವಾಗಿದೆ ಎಂಬ ಆರೋಪದ ಹಿನ್ನೆಲೆ ಕೋಲಾರದಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೋಲಾರ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಫ್ರೀದ್ ಅವರ ನೇತೃತ್ವದಲ್ಲಿ ನಗರದ ಮೆಕ್ಕೆ ವೃತ್ತದಲ್ಲಿ ಪ್ರತಿಭಟನೆಯಾಯಿತು. ಇನ್ನು ಪ್ರತಿಭಟನಾಕಾರರು ಪ್ರಧಾನಿ ಮೋದಿ ವಿರುದ್ಧ ಘೋಷಣೆಗಳನ್ನು ಕೂಗಿ ನೈತಿಕ ಹೊಣೆ ಹೊತ್ತು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ಎಪ್ಸ್ಟೈನ್ ಫೈಲ್ಸ್ ವಿಚಾರದಿಂದ ದೇಶದ ಮಾನ ಮರ್ಯಾದೆ ಹರಾಜಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ಸರ್ಕಾರಂತೆ ಸರ್ಕಾರ, ಸರ್ಕಾರ, ಕಾನೂನಂತೆ ಕಾನೂನು, ಸರ್ಕಾರ, ಕಾನೂನಂತೆ ಕಾನೂನು, ಮೋದಿ ಎಫ್ಸಿ ಬಾಯ್ ಬಾಯ್, ಮೋದಿ ಎಫ್ಸಿ ಬಾಯ್ ಬಾಯ್, ಯೂತ್ ಕಾಂಗ್ರೆಸ್, ಯೂತ್ ಕಾಂಗ್ರೆಸ್, ಧಿಕ್ಕಾರ, ಮೋದಿ ಸರ್ಕಾರ ಕೇಳಿ ಧಿಕ್ಕಾರ, ದೇಶ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಮೋದಿ ಬಿಜೆಪಿ ಧಿಕ್ಕಾರ, ಬಿಜೆಪಿಗೆ ಧಿಕ್ಕಾರ, 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 ಬಿಜೆಪಿಗೆ ಧಿಕ್ಕಾರ. ವಿಜಯಪುರ ಜಿಲ್ಲೆಯ ಆಲ್ಮಟ್ಟಿ ಜಲಾಶಯದ ಮುಂಭಾಗ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತರು ಬೃಹತ್ ಹೋರಾಟ ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗವಹಿಸಿದ್ರು. ಪ್ರತಿಭಟನಾಕಾರರು ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆಯಾಗಿ ಘೋಷಿಸಬೇಕು, ಆಲ್ಮಟ್ಟಿ ಅಣೆಕಟ್ಟಿನ ಎತ್ತರವನ್ನ ಪ್ರಸ್ತುತ 519.60 ಮೀಟರ್ನಿಂದ 524.256 ಮೀಟರ್ಗೆ ಹೆಚ್ಚಿಸಬೇಕು, ಅರ್ಧಕ್ಕೆ ನಿಂತಿರುವ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ರೈತರು ಒತ್ತಾಯಿಸಿದರು. ಒಂದು ಕಾರ್ಯಕ್ರಮ ಬಂದ್ಬಿಡು ಅಂತ ನಂದು ನೀವು ಮಾಡಿದಂತ ಸ್ಕೀಮು ಜನರು ಚೆನ್ನಾಗಿ ಇರುವಂತ ಕೆಲಸ ಮಾಡ್ರಿ ನೀವು. ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಹೇಳಕ್ ಇಷ್ಟಪಡ್ತೀನಿ, ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಇಷ್ಟಪಡ್ತೀನಿ. ಸಿದ್ದರಾಮಯ್ಯ ಅಣ್ಣ, ಡಿ.ಕೆ. ಶಿವಕುಮಾರ್ ಅಣ್ಣ, ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, ನೀವೇನಾದ್ರೂ ಗೊತ್ತಲ್ಲ, ನೀವು ಈ ಸರ್ಕಾರ ಅಲ್ಲ, ನೀವು ನಡೆಸೋದು ನಾಟಕ ಕಂಪನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ನಾಟಕ ಕಂಪನಿದು ನಾವೇನು ಜನರಿಗೆ ಮೈಕ್ರೋ ಫೈನಾನ್ಸ್ ಸಾಲವನ್ನ ಮನ್ನಾ ಮಾಡುವಂತೆ ಮಹಿಳೆಯರು ಮನವಿ ಮಾಡಿದ್ದಾರೆ. ಹಾವೇರಿಯ ನೂರಾರು ಮಹಿಳೆಯರು ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಸಾಮೂಹಿಕವಾಗಿ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಮಹಿಳೆಯರು ತಮ್ಮ ದುಡಿಮೆಯ ಹಕ್ಕು, ಬಡ್ಡಿ ಸೇರಿ ಸಾಲ ತೀರಿಸಲು ಕಷ್ಟಪಡುವ ಹಿನ್ನೆಲೆ ಜೀವನ ನಿರ್ವಹಣೆ ತೀವ್ರ ಸಂಕಷ್ಟದಲ್ಲಿದೆ ಎಂದು ವಿವರಿಸಿದ್ದಾರೆ. ಮಹಿಳೆಯರು ತಮ್ಮ ಪತ್ರದಲ್ಲಿ ಬೇಗನೆ ಸಾಲ ಮನ್ನಾ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ಸಿಎಂ ಸರ್ ಎಂದು ಮನವಿ ಮಾಡಿದ್ದಾರೆ. ಚಿನ್ನದ ದರ ಮುಗಿಲು ಮುಟ್ಟಿದೆ ತಡ, ಚಿನ್ನದಂಗಡಿಗಳನ್ನೇ ಟಾರ್ಗೆಟ್ ಮಾಡಿರುವ ಕದೀಮರು ಹಗಲು ದರೋಡೆಗೆ ಇಳಿದಿದ್ದಾರೆ. ವಿಜಯಪುರ ಜಿಲ್ಲೆಯ ಭೀಮಾ ತೀರದ 2 ಪ್ರತ್ಯೇಕ ಕಡೆಗಳಲ್ಲಿ 2 ಸರಗಳ್ಳತನ ಪ್ರಕರಣ ಆಗಿದೆ. ಆಲ್ಮೇಲ್ ಬಸ್ ಸ್ಟ್ಯಾಂಡ್ ಹಾಗೂ ಇಂಡಿ ಪಟ್ಟಣದ ಬಸ್ ಸ್ಟ್ಯಾಂಡ್ಗಳಲ್ಲಿ ಸರಗಳ್ಳರು ಕೈಚಳಕ ತೋರಿಸುತ್ತಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬೈಕ್ ಮೇಲೆ ಇಂಡಿ ಬಸ್ ನಿಲ್ದಾಣಕ್ಕೆ ಬಂದಿದ್ದ ಕದೀಮರು ಬಸ್ ಬಳಿ ನಿಂತಿದ್ದ ಮಹಿಳೆಯ 15 ಗ್ರಾಂ ಚಿನ್ನ ದೋಚಿದ್ದಾರೆ. ಇನ್ನು ಬಸ್ಗಾಗಿ ಓಡುತ್ತಿದ್ದ ಕವಿತಾ ಎಂಬ ಮಹಿಳೆಯ ಹಿಂದೆ ಬೈಕ್ ಮೇಲೆ ಬಂದ ಮುಸುಕುದಾರಿಗಳು ಚಿನ್ನದ ತಾಳಿ ಸರವನ್ನ ದೋಚಿ ಎಸ್ಕೇಪ್ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದೊರಮಲದೊಡ್ಡಿ ಬಳಿ ಭೀಕರ ಅಪಘಾತ ಸಂಭವಿಸಿದೆ. 17 ಕಾರ್ಮಿಕರನ್ನ ಹೊತ್ತೊಯ್ಯುತ್ತಿದ್ದ ಬೊಲೆರೋ ವಾಹನ ಪಲ್ಟಿ ಹೊಡೆದು 3 ಕಾರ್ಮಿಕರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ. ಮೃತರು ವೆಂಕಟಮ್ಮ, ಮುನಿಯಪ್ಪ ಮತ್ತು ಸೀನಾ ಎಂದು ಗುರುತಿಸಲಾಗಿದ್ದು, ಅವರೆಲ್ಲ ಆಂಧ್ರದ ಚಮ್ಮಕೂರು ಗ್ರಾಮದ ನಿವಾಸಿಗಳೆಂದು ತಿಳಿದು ಬಂದಿದೆ. ಅಪಘಾತಕ್ಕೆ ಬ್ರೇಕ್ ಫೇಲ್ಯೂರ್ ಕಾರಣ ಎನ್ನಲಾಗಿದೆ. ಬೊಲೆರೋನಲ್ಲಿದ್ದಂಥ 10 ಕಾರ್ಮಿಕರು ಗಾಯಗೊಂಡಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸರಗಳ್ಳರಿಂದ ಬಿಡಿಸಿಕೊಳ್ಳಲು ಹೋಗಿ ಕುಸಿದು ಬಿದ್ದು ಮಹಿಳೆ ಸಾವನ್ನಪ್ಪಿರುವ ಘಟನೆ ನೆಲಮಂಗಲದ ಹುಸೂರು ಗ್ರಾಮದಲ್ಲಿ ಆಗಿರುವಂಥದ್ದು. 45 ವರ್ಷದ ಜ್ಯೋತಿ ಮೃತ ಮಹಿಳೆ ಮನೆ ಮುಂದೆ ಕಸ ಗೂಡಿಸುತ್ತಿದ್ದಾಗ ಕಳ್ಳರು ಜ್ಯೋತಿಯ ಮಾಂಗಲ್ಯ ಸರವನ್ನು ಕಸಿದು ಪರಾರಿಯಾಗಿದ್ದಾರೆ. ಆಕೆಗೆ ಸ್ಪ್ರೇ ಮಾಡಿದ್ದರಿಂದ ಜ್ಯೋತಿ ಸ್ಥಳದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ.
ರಸ್ತೆಯಲ್ಲಿ ಹೋಗುತ್ತಿದ್ದ ಮಹಿಳೆಯ ಮಾಂಗಲ್ಯ ಸರವನ್ನ ಕಸಿದು ಕದಿಮರು ಎಸ್ಕೇಪ್ ಮಾಡಿರುವಂತಹ ಘಟನೆ ಆನೇಕಲ್ ತಾಲೂಕಿನ ಬಿದರ್ಗುಪ್ಪೆ ಗ್ರಾಮದಲ್ಲಿ ಆಗಿದೆ. ಮಂಜುಳಾ ಎಂಬಾಕೆ ಒಂಟಿಯಾಗಿ ರಸ್ತೆಯಲ್ಲಿ ಹೋಗುತ್ತಿದ್ದಂಥ ವೇಳೆ ಈ ಒಂದು ಬೈಕ್ನಲ್ಲಿ ಬಂದ ಕದಿಮರು 40 ಗ್ರಾಂ ಚಿನ್ನದ ಮಾಂಗಲ್ಯ ಸರವನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಕಳ್ಳತನ ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅತ್ತಿಬೇಲೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೊಲೆ ಮಾಡಿ ಶವ ಬಿಸಾಡಿ ದುಷ್ಕರ್ಮಿಗಳು ಪರಾರಿಯಾದಂಥ ಘಟನೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಆಗಿದೆ. 45 ವರ್ಷದ ಮಂಜು ಕೊಲೆಯಾದಂಥ ದುರ್ದೈವಿ ದುಷ್ಕರ್ಮಿಗಳು ಮಂಜು ಎಂಬಾತನನ್ನ ಬೇರೆಡೆ ಕೊಲೆ ಮಾಡಿ ಬಳಿಕ ಶವವನ್ನ ಊರಿನ ಮನೆಯೊಂದರ ಜಗಲಿಯ ಬಳಿ ಬಿಸಾಡಿ ಪರಾರಿಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಶವ ಪತ್ತೆಯಾಗುತ್ತಿದ್ದಂತೆ ಗ್ರಾಮದಲ್ಲಿ ಆತಂಕದ ಮನೆ ಮಾಡಿದ್ದು ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸಾಲದ ವಿಚಾರಕ್ಕೆ ಗಲಾಟೆ ಮಾಡಿ ಆಟೋ ಚಾಲಕನ ಮೇಲೆ ಲಾಂಗ್ ಬೀಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾನೆ. ಬೆಂಗಳೂರು ನಗರ ಶೆಟ್ಟಿಹಳ್ಳಿ ಸರ್ಕಲ್ನಲ್ಲಿ ಆಗಿರುವಂತಹ ದೃಶ್ಯ ಇದು. 24 ವರ್ಷದ ಪ್ರಸನ್ನಕುಮಾರ್ ಮೇಲೆ ಮೋನಿಕಾ ಹಾಗೂ ಕಿಶೋರ್ ಜೋಡಿ ಲಾಂಗ್ ಬೀಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಪ್ರಸನ್ನ 3 ವರ್ಷಗಳ ಹಿಂದೆ ಮೋನಿಕಾ ಬಳಿ 20,000 ಹಣವನ್ನು ಸಾಲವಾಗಿ ಪಡೆದಿದ್ದ. ಹಣ ವಾಪಸ್ ಕೊಡದ ಹಿನ್ನೆಲೆ ಹಲ್ಲೆ ನಡೆಸಲಾಗಿದ್ದು ಲಾಂಗ್ ಹಿಡಿದು ಹಲ್ಲೆಗೆ ಬರುತ್ತಿರುವಂತಹ ದೃಶ್ಯವನ್ನು ಸಿಸಿಟಿವಿಯಲ್ಲಿ ಸೆರೆ ಹಿಡಿಯಲಾಗಿದೆ. ತುಮಕೂರಿನಲ್ಲಿ 2ನೇ ಮದುವೆ ವೇಳೆ ಸಿಕ್ಕಿಬಿದ್ದ ಮದುಮಗನ ಮತ್ತೊಂದು ಅಸಲಿ ಮುಖ ರಿವೀಲ್ ಆಗಿದೆ. ಹರಿಪ್ರಸಾದ್ ಮೊದಲನೇ ಮದುವೆಯನ್ನ ಮುಚ್ಚಿಟ್ಟು 2ನೇ ಮದುವೆ ಆಗೋಕೆ ರೆಡಿಯಾಗಿದ್ದ ಎನ್ನಲಾಗಿದೆ. ಮದುವೆಗೆಂದು ಲಕ್ಷ ಹಣ ಚಿನ್ನಾಭರಣ ಪಡೆದು ವಂಚಿಸಿದ್ದಾನೆ. ಜೊತೆಗೆ ತನ್ನ ಕೆಲ ಫೋಟೋಗಳು ಆತನ ಬಳಿ ಇವೆ. ಅವೆಲ್ಲವನ್ನ ಕೊಡಿಸಿ ಎಂದು ಮಂಡ್ಯ ಮೂಲದ ಯುವತಿ ದೂರು ನೀಡಿದ್ದಾರೆ. ತಮ್ಮಿಂದ ಪಡೆದ ಹಣ ಚಿನ್ನಾಭರಣಗಳನ್ನು ವಾಪಸ್ ಕೊಡಿಸುವಂತೆ ಪೊಲೀಸರಿಗೆ ಮನವಿ ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಶಿಕಾರಿಗಾಗಿ ಇಟ್ಟಿದ್ದ ನಾಡ ಬಾಂಬ್ ಸ್ಫೋಟಗೊಂಡು ಮೇವು ಅರಿಸುತ್ತಾ ಹೋದ ಮೂಕ ಪ್ರಾಣಿಗಳು ಬಲಿಯಾಗಿರುವಂತಹ ದಾರುಣ ಘಟನೆಯಾಗಿದೆ. ಕಾಡು ಪ್ರಾಣಿಗಳನ್ನು ಬೇಟೆಯಾಡಲು ದುಷ್ಕರ್ಮಿಗಳು ಆಹಾರದ ಉಂಡೆಯಲ್ಲಿ ಅಡಗಿಸಿಟ್ಟಿದ್ದಂಥ ನಾಡ ಬಾಂಬ್ ಸ್ಫೋಟಗೊಂಡಿದೆ. ಕಾಡು ಹಂದಿ ಅಥವಾ ಇತರ ಪ್ರಾಣಿಗಳ ಬೇಟೆಗಾಗಿ ಇಂತಹ ಅಪಾಯಕಾರಿ ಸ್ಫೋಟಕಗಳನ್ನು ಅಕ್ರಮವಾಗಿ ಬಳಸಲಾಗುತ್ತಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಘಟನೆಗೆ ಸಂಬಂಧಿಸಿದಂತೆ ಕೆಲವು ಪ್ರಕರಣಗಳು ಪೊಲೀಸರು ದಾಖಲಿಸಿಕೊಂಡಿದ್ದು ಕಿಡಿಗೇಡಿಗಳ ಪತ್ತೆಗಾಗಿ ತನಿಖೆ ಶುರುಗೊಂಡಿದ್ದಾರೆ. ಮೈಸೂರಿನ ಹುಳಿಮಾವು ಸಮೀಪ ಇರುವ ಫಿಲ್ಮ್ ಸಿಟಿ ಬಳಿ ಆಯೋಜಿಸಲಾಗಿದ್ದ ಕಾರ್ ರೇಸ್ ವೇಳೆ ಭಾರೀ ಅನಾಹುತ ತಪ್ಪಿದೆ. ರೇಸ್ ನಡೆಯುವ ಸಂದರ್ಭದಲ್ಲಿ ಆಯಾ ತಪ್ಪಿದಂಥ ಕಾರೊಂದು ಪಲ್ಟಿಯಾಗಿದೆ. ಖಾಸಗಿ ಸಂಸ್ಥೆಯೊಂದು ಆಯೋಜಿಸಿದ್ದ ಈ ಕಾರ್ ರೇಸ್ನಲ್ಲಿ ಪ್ರಜ್ವಲ್ ಎಂಬ ಯುವಕ ಭಾಗಿಯಾಗಿದ್ದ. ರೇಸ್ ವೇಳೆ ಕಾರು ಏಕಾಏಕಿ ಆಯಾ ತಪ್ಪಿ ಪಲ್ಟಿಯಾಗಿದ್ದು ಅದೃಷ್ಟವಶಾತ್ ಪ್ರಜ್ವಲ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆತನ ಕೈಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಘಟನಾ ಸ್ಥಳದಲ್ಲಿ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಎಲ್ಲ ಕೈ ಹಾಕ್ಬೇಕು, ಎಲ್ಲ ತಳ್ಳಿ ಹೋಗಿ ಒಂದ್ ಕಡೆಯಿಂದ ಚಿನ್ನದ ಬೆಲೆ ಗಗನಕ್ಕೇರುವಂತಹ ಪರಿಣಾಮ ಮದುವೆಗೆ ಚಿನ್ನ ಖರೀದಿಸಲಾಗದೆ ಮದುಮಗನೊಬ್ಬ ನಾಪತ್ತೆಯಾಗಿದ್ದಂಥ ವಿಚಿತ್ರ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಆಗಿದೆ. ಕುಮಟಾ ಮೂಲದ ಜಾಕಿರ್ ಬೇಗ್ ಎಂಬಾತ ಮದುವೆ ನಿಶ್ಚಯವಾಗಿದ್ದರಿಂದ ಕುಟುಂಬಸ್ಥರ ಜೊತೆ ಬಟ್ಟೆ ಮತ್ತು ಚಿನ್ನ ಖರೀದಿಗೆ ಹೋಗಿದ್ದ. ಆದರೆ ಚಿನ್ನ ಖರೀದಿಗೆ ಹಣವಿಲ್ಲವೆಂದು ತಿಳಿದರೆ ಕುಟುಂಬದ ಮರ್ಯಾದೆ ಹೋಗುತ್ತೆಂದು ಮದುಮಗ ನಾಪತ್ತೆಯಾಗಿದ್ದ. ಈ ಬಗ್ಗೆ ದೂರು ದಾಖಲಿಸಿಕೊಂಡಿದ್ದ ಪೊಲೀಸರು ಆತನನ್ನು ಹುಡುಕಿ ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ. ಹೆತ್ತ ತಾಯಿಯನ್ನೇ ಮನೆಯಿಂದ ಹೊರಹಾಕಿದ ಮನಕಲಕುವಂತ ಘಟನೆ ತುಮಕೂರಿನ ತಿಪಟೂರು ನಗರದಲ್ಲಿ ಆಗಿದೆ. ವೃದ್ಧೆ ಗಂಗಮ್ಮನಿಗೆ 3 ಗಂಡು ಮಕ್ಕಳಿದ್ರು. ಗಂಗಮ್ಮ ವಾಸಕ್ಕೆ ಮನೆಯಿಲ್ಲದೆ ಕೋರ್ಟ್ ಕಚೇರಿ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಗಂಗಮ್ಮರ ಹೆಸರಿನಲ್ಲಿದ್ದಂಥ ಮನೆಯನ್ನ ಮಗ ಶಿವರಾಜು ದಾನಪತ್ರದ ಮೂಲಕ ತನ್ನ ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾನೆ. ಬಳಿಕ ತಾಯಿಗೆ ಕಿರುಕುಳ ನೀಡಿ ಆಕೆಯನ್ನ ಮನೆಯಿಂದ ಹೊರಗೆ ಹಾಕಿರುವಂತಹ ಆರೋಪ ಕೇಳಿಬಂದಿದೆ. ಕೊನೆಗೆ ಬೇಸತ್ತ ಗಂಗಮ್ಮ ರಕ್ಷಣೆ ಕೋರಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿದ್ದಾರೆ.
ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅತ್ಯಂತ ನಿರ್ಬಂಧಿತ ಪ್ರದೇಶಕ್ಕೆ ಅನಧಿಕೃತ ಏರ್ ಬಲೂನ್ ಹಾರಿ ಬಂದಿದೆ. ಹೊಸಕೋಟೆ ಮೂಲದ ಬಿಸಿಡಿ ಎಂಬ ಖಾಸಗಿ ನಿರ್ಮಾಣ ಸಂಸ್ಥೆಗೆ ಸೇರಿದ ಈ ಬಲೂನ್ ಹಾರುವಾಗ ಆಯಾ ತಪ್ಪಿ ಏರ್ಪೋರ್ಟ್ ಆವರಣದೊಳಗೆ ಬಂದಿದೆ. ಬಲೂನ್ ಕಂಡ ತಕ್ಷಣ ಎಚ್ಚೆತ್ತ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಬ್ಬಂದಿ ಅದನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಈ ಘಟನೆಯಿಂದಾಗಿ ಕೆಲಕಾಲ ಆತಂಕದ ನಿರ್ಮಾಣವಾಗಿತ್ತು. ಬೆಂಗಳೂರಿನಲ್ಲಿ ತಮಿಳು ಹಾಡಿನ ವಿರುದ್ಧ ಕನ್ನಡಿಗರು ಸಿಡಿದೆದ್ದಿದ್ದಾರೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ನಡೆದ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ತಮಿಳು ಹಾಡುಗಳನ್ನು ಹಾಡಿದ್ದಕ್ಕೆ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೈವ್ ಕಾನ್ಸರ್ಟ್ನಲ್ಲಿ ತಮಿಳು ಹಾಡುಗಳನ್ನೇ ಹಾಡಿದ್ದಕ್ಕೆ ಆಯೋಜಕರು ಮತ್ತು ಕನ್ನಡ ಪರ ಸಂಘಟನೆಯವರು ಮಧ್ಯೆ ಮಾತಿನ ಚಕಮಕಿಯಾಗಿರುವಂಥದ್ದು. ಕರ್ನಾಟಕದಲ್ಲಿ ನಡೆಯುವ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆ ಹಾಗೂ ಹಾಡುಗಳಿಗೆ ಮೊದಲ ಪ್ರಾಶಸ್ತ್ಯ ನೀಡಬೇಕು ಎಂದು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು. ಯಾಕಿಲ್ಲ ಸೆಕ್ಯೂರಿಟಿ ಇಲ್ಲ, ಯಾರು ಕನ್ನಡ ಆಗ್ತಿಲ್ಲ, ಯಾರು ಬರ್ತೀರ ಕಂಪ್ಲೇಂಟ್ ಮಾಡಿ ಪೊಲೀಸರು ಕರ್ಸಿ. ಸೂರತ್ನಲ್ಲಿ ಎಲ್ಲಿದೆ? ಬೆಂಗಳೂರಲ್ಲಿ ಇದೆ, ಎಲ್ಲಿದೆ? ಬೀದರ್ನ ನಾರಾಯಣಪುರ ಗ್ರಾಮದಲ್ಲಿ ಶತಮಾನಗಳ ಹಿಂದಿನ ಐತಿಹಾಸಿಕ ಅವಶೇಷಗಳು ಪತ್ತೆಯಾಗಿದ್ದು ಗ್ರಾಮಸ್ಥರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ. ನಾರಾಯಣಪುರ ಗ್ರಾಮದ ಭವಾನಿ ದೇವಾಲಯದ ಹಿಂಭಾಗದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದಂಥ ವೇಳೆ ಮಣ್ಣಿನಲ್ಲಿ ಪುರಾತನ ಕುರುಹುಗಳು ಸಿಕ್ಕಿವೆ. ಹಿಂದೂ ಸಮಾವೇಶ ಹಿನ್ನೆಲೆ ಅಡುಗೆ ಕಾರ್ಯಕ್ಕಾಗಿ ಜಾಗವನ್ನು ಸ್ವಚ್ಛಗೊಳಿಸುವ ವೇಳೆ ಶಿವಲಿಂಗ, ಕಲ್ಲಿನ 5 ಹೆಡೆಯ ನಾಗಸರ್ಪ ಪತ್ತೆಯಾಗಿವೆ. ಸ್ಥಳಕ್ಕೆ ಇತಿಹಾಸ ತಜ್ಞರು ಭೇಟಿ ಕೊಟ್ಟು ಅಧ್ಯಯನ ನಡೆಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಾಲೇಜು ವಿದ್ಯಾರ್ಥಿನಿಯ ಅಪಹರಣಕ್ಕೆ ಯತ್ನ ಆಗಿದೆ. 16 ವರ್ಷದ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿ ಸ್ಕೂಟಿಯಲ್ಲಿ ಕಾಲೇಜಿಗೆ ಹೋಗುತ್ತಿದ್ದಾಗ ಕಾರ್ನಲ್ಲಿ 3 ಮಾಸ್ಕ್ ಧರಿಸಿ ಬಂದು ಬೈಕ್ ಅಡ್ಡಗಟ್ಟಿದ್ದಾರೆ. ಚೂರಿ ತೋರಿಸಿ ಬಲವಂತವಾಗಿ ಕಾರಿಗೆ ಎಳೆದು ಕೂರಿಸಲು ಯತ್ನಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿನಿ ಜೋರಾಗಿ ಕಿರುಚಿದಾಗ 3 ಸ್ಥಳದಿಂದ ಎಸ್ಕೇಪ್ ಆಗಿದ್ದಾರೆ. ಆಕಸ್ಮಿಕವಾಗಿ ಹುಲ್ಲಿನ ಬಣವೆಗಳಿಗೆ ಬೆಂಕಿ ಬಿದ್ದು ಜಾನುವಾರುಗಳು ಮೇವು ಸುಟ್ಟು ಕರಕಲಾಗಿವೆ. ಚಿಕ್ಕಬಳ್ಳಾಪುರದ ಚೇಳೂರು ತಾಲೂಕಿನ ಹೊಸಹುಡ್ಡಿಯ ಗ್ರಾಮದಲ್ಲಿ ಆಗಿರುವಂತಹ ಘಟನೆ. ರೈತ ಮುಮ್ಮು ಸಾಬ್ ಎನ್ನುವವರಿಗೆ ಸೇರಿದಂಥ ಬೇವಿನ ಹುಲ್ಲು ಇದಾಗಿದ್ದು 7 ಎಕರೆಯಲ್ಲಿ ಹುರುಳಿ ಬೆಳೆ ಬೆಳೆದಿದ್ದರೂ ಹುರುಳಿ ಕಟಾವು ಮಾಡಿ ಬಣವೆಗೆ ಹಾಕಿದ್ದಂಥ ವೇಳೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹುಲ್ಲು ನಾಶವಾಗಿದೆ. ಬಿಸಿಲಿನ ತೀವ್ರ ತಾಪಮಾನಕ್ಕೆ ಕಾರೊಂದು ಏಕಾಏಕಿ ಬೆಂಕಿಗೆ ಆಹುತಿಯಾದಂಥ ಘಟನೆ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ಬಳಿಯಾಗಿದೆ. ನಾರಾಯಣಪುರ ಗ್ರಾಮದ ಪೂಜಾ ಫಂಕ್ಷನ್ ಹಾಲ್ ಸಮೀಪ ನಿಲ್ಲಿಸಿದಂತಹ ಕಾರಿಗೆ ಬೆಂಕಿ ಹೊತ್ತಿಕೊಂಡು ಕ್ಷಣಾರ್ಧದಲ್ಲೇ ಮುಗಿಲೆತ್ತರಕ್ಕೆ ಹೊಗೆ ಆವರಿಸಿತು. ಬೆಂಕಿಯ ತೀವ್ರತೆಯಿಂದ ಫಂಕ್ಷನ್ ಹಾಲ್ ಪಕ್ಕದಲ್ಲೇ ನಿಲ್ಲಿಸಿದಂಥ 12 ಕಾರುಗಳಿಗೂ ಬೆಂಕಿ ವ್ಯಾಪಿಸಿತು. ಕಾರು ಮಾಲೀಕರು ವಾಹನಗಳನ್ನು ಹೊರಗಡೆ ನಿಲ್ಲಿಸಿ ಕಾರ್ಯಕ್ರಮಕ್ಕೆ ತೆರಳಿದಂಥ ವೇಳೆ ಈ ಒಂದು ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬಿಸಿಲಿನ ತೀವ್ರತೆ ಹಾಗೂ ತಾಂತ್ರಿಕ ದೋಷವೇ ಬೆಂಕಿಗೆ ಕಾರಣ ಎಂದು ತಿಳಿದು ಬಂದಿದೆ. ಧಾರವಾಡ ನಗರದ ಹೊರವಲಯದಲ್ಲಿರುವಂತಹ ಖಾಲಿ ಜಾಗದಲ್ಲಿ ಬೆಂಕಿ ಆವರಿಸಿಕೊಂಡಿದೆ. ಸೋಮೇಶ್ವರ ದೇವಸ್ಥಾನದ ಸಮೀಪ ಕಿಡಿಗೇಡಿಗಳ ಬೆಂಕಿ ಹಚ್ಚಿದಂಥ ಶಂಕೆ ವ್ಯಕ್ತವಾಗಿದೆ. ಬೆಂಕಿಯ ತೀವ್ರತೆ ಹೆಚ್ಚಾಗಿ ಸುಮಾರು 200 ಮೀಟರ್ ವರೆಗೆ ಬೆಂಕಿಯ ಕೆನ್ನಾಲಿಗೆ ಹರಡಿದ್ದು ದಟ್ಟ ಹೊಗೆ ಆವರಿಸಿಕೊಂಡ ಪರಿಣಾಮ ಸ್ಥಳದಲ್ಲೇ ಆತಂಕದ ವಾತಾವರಣ ನಿರ್ಮಾಣವಾಯಿತು.
ಘಟನೆಯಿಂದ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಗೆ ಸಂಬಂಧ ಪೊಲೀಸರು ಪರಿಶೀಲನೆ ನಡೆಸಿದ್ದು ಕಿಡಿಗೇಡಿಗಳು ಪತ್ತೆ ಹಚ್ಚಲು ಕ್ರಮ ಕೈಗೊಂಡಿದ್ದಾರೆ. ಕೂಲಿ ಕಾರ್ಮಿಕರ ಮೇಲೆ ಚಿರತೆ ದಾಳಿ ನಡೆದಂಥ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮಾಗೋಡು ಚುಂಗನಹಳ್ಳಿ ಗ್ರಾಮದಲ್ಲಿ ಆಗಿದೆ. ಸುಣ್ಣ ಚೆಲ್ಲುವಂಥ ಕೆಲಸದಲ್ಲಿ ತಲ್ಲೀನವಾಗಿದ್ದಂಥ ವೇಳೆ ಇಬ್ಬರು ಕೂಲಿ ಕಾರ್ಮಿಕರಿಗೆ ಚಿರತೆಗಳು ಏಕಾಏಕಿ ದಾಳಿ ಮಾಡಿವೆ. ಗಾಯಗೊಂಡ ಇಬ್ಬರು ಕಾರ್ಮಿಕರಿಗೆ ಮೂಡಿಗೆರೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ರಾಯಚೂರು ನಗರದಲ್ಲಿ 12 ಅಡಿ ಉದ್ದದ ಬೃಹತ್ ಹೆಬ್ಬಾವು ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ನಗರದ ಮಾವಿನಕೆರೆ ಪ್ರದೇಶದ ರಸ್ತೆ ಮೇಲೆ ರಾತ್ರಿ ವೇಳೆ ಹೆಬ್ಬಾವು ಸಂಚರಿಸುತ್ತಿರುವುದನ್ನು ಕಂಡು ಜನರು ಬೆಚ್ಚಿ ಬಿದ್ದಿದ್ದಾರೆ. ಮಾಹಿತಿ ಪಡೆದಂಥ ಉರಗ ತಜ್ಞ ಬಸವರಾಜ್ ಸ್ಥಳಕ್ಕೆ ಧಾವಿಸಿ ಹೆಬ್ಬಾವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿದರು. ನಂತರ ರಕ್ಷಿಸಲಾದಂಥ 12 ಅಡಿ ಹೆಬ್ಬಾವನ್ನು ರಾಯಚೂರು ನಗರದ ಹೊರವಲಯದ ಮಲಿಯಾಬಾದ್ ಅರಣ್ಯ ಪ್ರದೇಶದಲ್ಲಿ ಸುರಕ್ಷಿತವಾಗಿ ಬಿಡಲಾಯಿತು. भाई वो कहाँ से भी नहीं ಇದಾಗಿತ್ತು ಈ ಹೊತ್ತಿನ 30 ಜಿಲ್ಲೆಯ 30 ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.